ಹೇಳ್ತಾ ಈಗಿನ ಕಾಲದಲ್ಲಿ ಮೊದಲು ಸ್ವಾತಂತ್ರ್ಯ ಪಡೆದುಕೊಳ್ಳಲಿಕ್ಕೆ ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಇತ್ತು. ಈಗ ಯಾವುದನ್ನು ಪಡೆದುಕೊಳ್ಬೇಕಂತಂದ್ರೂ ಹೋರಾಟ ಮಾಡುವಂತಹ ಅನಿವಾರ್ಯತೆಯನ್ನು ನಾವೇ ಆಯ್ಕೆ ಮಾಡಿದಂಥ ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇದೆಂಥ ದುರಂತ ಅಂತಂದರೆ 6-7 ವರ್ಷಗಳಿಂದ ಯಾವುದೇ ಒಂದು ಅರ್ಜಿಯನ್ನು ಕರೆದಿಲ್ಲ ಮತ್ತು ಕೋರ್ಟಿನ ಕಲಾಪದ ಹೆಸರೇಳಿ ಕೋರ್ಟ್ನಲ್ಲಿದ್ದಾವೆ, ಅದು ಬಗೆಹರಿವರೆಗೂ ನೇಮಕಾತಿಗೆ ಕರೆಯೋದಿಲ್ಲ ಅಂತನೋ ಸಬೂಬನ್ನು ಸರ್ಕಾರ ಹೇಳುತ್ತಲ್ಲ. ಅದೇ ರೀತಿ ಒಬ್ಬ ಶಾಸಕನ ಅರ್ಹತೆ ಅನರ್ಹತೆ ವಿಷಯ ಬಂದಾಗ ರಾತ್ರೋರಾತ್ರಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇವರು ರಾತ್ರೋರಾತ್ರಿ ಸುಪ್ರೀಂ ಕೋರ್ಟಿಂದ ಆದೇಶ ಮಾಡಿಸ್ಕೊಂಡು ಬರ್ತಾರೆ. ತಮ್ಮ ಪಕ್ಷದ ವಿಪ್ಪನ್ನು ಜಾರಿ ಮಾಡಲಿಕ್ಕೆ ಇವರಿಗೆ ಯಾವುದೇ ಸಮಯದ ಅವಧಿ ಇರೋದಿಲ್ಲ ಮತ್ತು ಕೊರತೆ ಇರೋದಿಲ್ಲ. ಆದರೆ ಯುವಕರಿಗೆ, ಮುಖ್ಯವಾಗಿ ವಿದ್ಯಾವಂತ ಯುವಕರಿಗೆ ಸಿಗಬೇಕಾದಂಥ ನೌಕರಿ ಕೊಡಲಿಕ್ಕೆ, ಸರ್ಕಾರಿ ನೌಕರಿ ಕೊಡಲಿಕ್ಕೆ ಇವರಿಗೆ ಅನೇಕ ಕಾನೂನು ಕಟ್ಟಲೆಗಳ ಅಡ್ಡಾಗ್ತಾವೆ ಅಂತ ಅನ್ನೋದು ದೊಡ್ಡ ದುರಂತವೇ ಸರಿ. ಇದನ್ನು ಸರಿಪಡಿಸ್ಕೊಳ್ಬೇಕು. ಮತ್ತು ಈಗ ಖಾಲಿ ಇರುವಂಥ 2,84,000 ಹುದ್ದೆಗಳನ್ನು ರಾಜ್ಯ ಸರ್ಕಾರ ತಕ್ಷಣವೇ ಕಾರ್ಯೋನ್ಮುಖವಾಗಿ ಅವೆಲ್ಲ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಮಾಡಬೇಕು. ತಮಗೂ ಕೂಡ ಗೊತ್ತು, ಮಾಧ್ಯಮ ಬಂಧುಗಳಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು. ಯಾವುದೇ ಕಚೇರಿಗೆ ಹೋದರೂ ಇನ್ಚಾರ್ಜು, ಡೆಪ್ಟೇಷನ್ನು ಇದೇ ಥರದ ಸಬೂಬುಗಳನ್ನ ಹೇಳಿಯೇ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂಥ ಕೆಲಸ ಆಗ್ತಿದೆ. ಒಬ್ಬೊಬ್ಬ ಅಧಿಕಾರಿಗೆ 2-3 ಜವಾಬ್ದಾರಿಗಳನ್ನು ಕೊಟ್ಟು ಇದು ಸರ್ಕಾರದ ಕೆಲಸಗಳನ್ನ, ಸಾರ್ವಜನಿಕರ ಕೆಲಸಗಳನ್ನ ಕುಂಠಿತಗೊಳಿಸುವಂತಹವು ಮತ್ತು ವಿಳಂಬಗೊಳಿಸುವಂಥ ಕೆಲಸವನ್ನು ಸ್ವತಃ ಸರ್ಕಾರವೇ ಮಾಡ್ತಾ ಇದೆ. ಆದ ಕಾರಣಕ್ಕೆ ಈ ಹೋರಾಟ ಅತ್ಯಂತ ಅವಶ್ಯಕವಾಗಿ ಕರ್ನಾಟಕದ ಪ್ರತಿಭಾವಂತ ಮತ್ತು ವಿದ್ಯಾವಂತ ಯುವಕರಿಗೆ ಬೇಕಾಗಿದೆ. ಇನ್ನು ವಯೋಮಿತಿಯ ಸಡಿಲಿಕೆ ವಿಚಾರದಲ್ಲಿ ತಮಗೆಲ್ಲರಿಗೂ ಗೊತ್ತು. ಪ್ರತಿ ವರ್ಷ ಕ್ಯಾಲೆಂಡರ್ ನಿಯಮದಂತೆ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾ ಹೋಗಿದರೆ ಯಾರಿಗೂ ವಯೋಮಿತಿ ಸಡಿಲಿಕೆ ಅವಶ್ಯಕತೆ ಇರ್ತಿರಲಿಲ್ಲ. ಆದರೆ ಸ್ವತಃ ರಾಜ್ಯ ಸರ್ಕಾರವೇ ವಯೋಮಿತಿ ಸಡಿಲಿಕೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ವಯೋಮಿತಿಯನ್ನು ಸಡಿಲಿಕೆ ಮಾಡಿ 6 ವರ್ಷ ಹೆಚ್ಚಿನ ವಯೋಮಿತಿಯನ್ನು ಎಲ್ಲರಿಗೂ ಕೊಡಬೇಕು. ಯಾಕಂದರೆ ಆತ ವಿದ್ಯಾವಂತನಾಗಿ ಆತ ಕಾಲೇಜನ್ನು ಮುಗಿಸಿ ನಂತರದ ಕೋರ್ಸ್ಗಳನ್ನು ಮುಗಿಸ್ಕೊಂಡು ಪರೀಕ್ಷೆಗೆ ತಯಾರಾಗುವಷ್ಟು ಹೊತ್ತಿಗೆ 24-25 ವಯಸ್ಸಿನವನಾಗಿರ್ತಾರೆ ಪ್ರತಿಯೊಬ್ಬ ಡಿಗ್ರಿ ಕಲಿತ ಯುವಕ. ಆತವು ಸರ್ಕಾರಿ ಉದ್ಯೋಗಕ್ಕೆ ಸಂಪೂರ್ಣ ಅರ್ಹನಾಗಿದ್ದರೂ ನೀವು ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡದೇ ಇದ್ದರೆ ಆತ ತನ್ನ ಹಕ್ಕನ್ನು ಕಳೆದುಕೊತಾನೆ ಅಂತ ಹೇಳ್ಬೋದು. ಅವಕಾಶ ಅನ್ನೋದಕ್ಕಿಂತ ಹಕ್ಕನ್ನು, ಎಲ್ಲದಕ್ಕೂ ತಯಾರಾಗಿ ನಿಂತ ಒಬ್ಬ ಯುವಕನಿಗೆ ನೀವು ಅಧಿಕಾರ ಕೊಡದೇ ಇರುವಂಥದ್ದು, ನೌಕರಿ ಕೊಡದೇ ಇರುವಂಥದ್ದು ಸರ್ಕಾರ ನೇರವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾವಂತರಿಗೆ ಮಾಡ್ತಿರುವಂಥ ಅನ್ಯಾಯ. ಇನ್ನು ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಯ ನೇಮಕಾತಿ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಮುಖ್ಯವಾಗಿ ಬಳಸಲೇಬೇಕು. ಕೇವಲ ರೈಲ್ವೆ ಇಲಾಖೆಯ ಡಿ ದರ್ಜೆ ಹುದ್ದೆಗಳಲ್ಲಿ ಮಾತ್ರ ಕನ್ನಡವನ್ನು ಬಳಸಲಿಕ್ಕೆ ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರಿದ್ದಾಗ ಆದೇಶವಾಗಿತ್ತು. ನಂತರದ ಯಾವ ಪರೀಕ್ಷೆಯಲ್ಲೂ ಕೂಡ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶವನ್ನು ಕೇಂದ್ರ ಸರ್ಕಾರಗಳು ಮಾಡಿಕೊಟ್ಟಿಲ್ಲ. ಈ ಬಾರಿ ಈ ಹೋರಾಟ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲಿಕ್ಕೆ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಸ್ಥಿತಿ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣಕ್ಕೆ ಹೋರಾಟಕ್ಕೆ ಪೂರ್ವದಲ್ಲೇ ತಾವು ಅರಿತುಕೊಂಡು ತಿದ್ದುಪಡಿ ಮಾಡಿದರೆ ಇದು ಕೂಡ ನೀವು ಜನರ ಕಷ್ಟವನ್ನು ಅರಿತುಕೊಂಡಂತ ಹೇಳ್ತಾ ಈ ಹೋರಾಟದಲ್ಲಿ ಎಸ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.